ಹಾಯ್ ಗುಡ್ ಮಾರ್ನಿಂಗ್, ನಾನು ನಿಮ್ಮ ಮನೆ ಮಗಳ ಸೌಮ್ಯ. ಲಾಸ್ಟ್ ಟೈಮ್ ನಿಮಗೆ ಕಂಪ್ಲೀಟ್ ಹೆನ್ನಾ ಮೆಹಂದಿ ಅಪ್ಲಿಕೇಶನನ್ನು ತೋರಿಸೋದಕ್ಕಾಗಿರಲಿಲ್ಲ. ಆಫ್ಟರ್ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸಿದ್ದೆ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ, ಹೇಗೆ ಸಾಫ್ಟ್ ಶೈನಿ ಮತ್ತು ಸ್ಟ್ರಾಂಗ್ ಆಗಿದೆ ಅಂತ ತೋರಿಸಿದೆ. ತುಂಬ ಜನ ಅದನ್ನು ಅಪ್ಲೈ ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ರಿ. ಇವತ್ತು ಅಪ್ಲೈ ಮಾಡೋದು ನಿಮಗೆ ನಾನು ತೋರಿಸ್ತಾ ಬರ್ತೀನಿ ಡಿಯರ್ ಫ್ರೆಂಡ್. ಇದರಲ್ಲಿ 12 ಗಿಡಮೂಲಿಕೆಗಳಿಂದ ಮಾಡಿರುವಂತಹ ಕಂಪ್ಲೀಟ್ ಹರ್ಬಲಲ್ಲಿ ತಯಾರಾಗಿರುವಂಥದ್ದು, ನ್ಯಾಚುರಲ್ ಆಗಿ ತಯಾರಾಗಿರೋದು. ಇದರಲ್ಲಿ ಯಾವುದೇ ರೀತಿ ಕಲರಿಂಗು ಮಿಕ್ಸ್ ಇಲ್ಲ, ಓಕೆನಾ. ಜೊತೆಗೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ 12 ಗಿಡಮೂಲಿಕೆಗಳು ಇದರಲ್ಲಿದೆ. ಈಗ ನಾನು ಆಲ್ರೆಡಿ ನೈಟು ಕಲಸಿಟ್ಟಿದ್ದೀನಿ ನೋಡಿ, ವಾರ್ಮ್ ವಾಟ್ರಲ್ಲಿ ಕಲಿಸಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ಇಂಗ್ರೀಡಿಯೆಂಟ್ ನಾನು ಹಾಕಿಲ್ಲ ಮತ್ತು ಎಕ್ಸ್ಟ್ರಾ. ಅದರಲ್ಲೇ ಎಲ್ಲ ಗಿಡಮೂಲಿಕೆಗಳಿರೋದ್ರಿಂದ ನನಗೆ ಎಕ್ಸ್ಟ್ರಾ ಬೇಕು ಅಂತ ಅನಿಸಿಲ್ಲ ಡಿಯರ್ ಫ್ರೆಂಡ್. ಹಾಗಾಗಿ ಜಸ್ಟ್ ವಾರ್ಮ್ ವಾಟ್ರಲ್ಲಿ ಕಲಸಿಟ್ಟಿದ್ದೀನಿ. ಈಗ ಕಂಪ್ಲೀಟ್ ಅಪ್ಲಿಕೇಶನನ್ನು ನಾನು ಮಾಡ್ತೀನಿ. ವಿಡಿಯೋವನ್ನು ವಾಚ್ ಮಾಡ್ತಾ ಬನ್ನಿ. ಥ್ಯಾಂಕ್ ಯು. ಈ ಥರ ಎಲ್ಲ ಅಪ್ಲೈ ಆಗಿದೆ. ಕಂಪ್ಲೀಟ್ ನಾನು ಫ್ರಂಟ್ ಕವರ್ ಮಾಡಿದ್ದೀನಿ, ಒಳಗೆಲ್ಲ ಹಚ್ಚಿದ್ದೀನಿ. ತುಂಬ ಲಾಂಗ್ ಹೇರ್ಸ್ ಇರೋರು ಯಾರ್ದಾದ್ರೂ ಹೆಲ್ಪ್ ತೊಗೊಂಡು ಮನೆಯಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಒಳಗಡೆ ತುಂಬ ವೈಟ್ ಹೇರ್ಸ್ ಆ ಥರ ಇದ್ದವರು ಒಂದು ಚಿಕ್ಕದಾಗಿರೋದ್ರಿಂದ ನಾನೇ ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಮಮ್ಮಿ ಹಚ್ಚುತ್ತಾ ಇದ್ರು, ಅವ್ರು ಇವತ್ತಿಲ್ಲ, ಹಾಗಾಗಿ ನಾನೇ ಅಪ್ಲೈ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಮಗೆ ಅದನ್ನು ನೋಡಿ ಮೊದಲಿಂದ ಮನೇಲಿ ಹಿರಿಯರು ಎಣ್ಣೆ ಹಚ್ಚಿದ್ರೆ ಆಯಿಲ್ ಮಸಾಜ್ ಮಾಡಿ ನಮಗೆ ಈ ಥರದ್ದೆಲ್ಲ ಅವರೇ ಮಾಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ನನಗೆ ತುಂಬ ಇದೆ. ಯಾಕೆಂದರೆ ಅವ್ರು ನೀಟಾಗಿ ಮಾಡ್ತಾರೆ, ಅಚ್ಚುಕಟ್ಟಾಗಿ ಮಾಡ್ತಾರೆ ಮಕ್ಕಳಿಗೆ ಅಂತ ಅಲ್ವಾ. ನೋಡಿ, ಇದಕ್ಕೋಸ್ಕರ ನೀವು ಯಾವುದೇ ಕಾರ್ನರ್ಗೆ ಹೋಗಿ ನನಗೆ ಹಚ್ಕೊಳಕ್ಕೆ ಬರಲ್ಲ ಅಂತ ಅಥವಾ ಏನೇನು ಹಾಕಬೇಕು ಅಂತ ಗೊತ್ತಿಲ್ಲ ಅಂತ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮಗೆ 90 ರೂಪೀಸ್ಗೆ ಒಳ್ಳೆ ಎಣ್ಣೆ ಮೆಹಂದಿ ಸಿಗುತ್ತೆ. ನಾನು ನಿಮಗೆ ಕಂಪ್ಲೀಟ್ ನನ್ನ ಫೋನ್ ನಂಬರ್ಸು ಮತ್ತು ಜೊತೆಗೆ ಎಲ್ಲಿ ಸಿಗುತ್ತೆ ಅದು ಯಾವುದು ಅಂತ ನಿಮಗೆ ನಾನು ಹಾಕ್ತೀನಿ ಡೀಟೇಲ್ಸು. ಇದನ್ನು ತೊಗೊಂಡು ನೀವೇ ವಾರ್ಮ್ ವಾಟರ್ ಕಲಿಸ್ಬಿಟ್ಟು ನೈಟ್ ಕಲಿಸಿಟ್ಟು ಬೆಳಗ್ಗೆ ಅಪ್ಲೈ ಮಾಡಿ. ಆಫ್ಟರ್ 30 ಮಿನಿಟ್ಸ್ ಬಿಟ್ಬಿಟ್ಟು ವಾಶ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಶಾಂಪು ಏನು ಹಾಕಬೇಡಿ, ಹಾಗೆ ವಾಶ್ ಮಾಡ್ಕೊಳ್ಳಿ. ಮತ್ತು ಅದಾದಮೇಲೆ ನೀವು ನೆಕ್ಸ್ಟ್ ಅಪ್ಲೈ ಮಾಡ್ಕೊಳ್ಳಿ. ಶಾಂಪು ಎಲ್ಲ ಡ್ರೈ ಹೇರ್ಗೆ ಹಚ್ಚಬೇಕು, ಆಯಿಲ್ ಇರಬಾರ್ದು. ಓಕೆ, ನೆಕ್ಸ್ಟ್ ನಿಮಗೆ ಆಯಿಲ್ ಮಸಾಜ್ ಹೇಗೆ ಮಾಡಬೇಕು, ಆಯಿಲ್ ಮಸಾಜಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ ಇದೆ, ಯಾವ್ಯಾವ ಆಯಿಲ್ನ ಹಾಕಿ ನೀವು ಮಸಾಜ್ ಮಾಡಬೇಕು ಅಂತಲೂ ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಇಲ್ಲಿ ನೋಡಿ, ಲಾಸ್ಟಿಗೆ ಉಳಿದಿದ್ದೆಲ್ಲ ನೀವು ಹೇರ್ಗೆ ಹಚ್ತಾ ಬನ್ನಿ. ಯಾಕೆಂದರೆ ಏರು ನಮಗೆ ಪ್ರೊಟೆಕ್ಷನ್ ಇಂಪಾರ್ಟೆಂಟು. ಬರೀ ಸ್ಲ್ಯಾಬ್ಗೆ ಹಚ್ಚಿ ನೀವು ಕೆಳಗಡೆ ಹಾಗೆ ಬಿಡೋದು ಬೇಡ. ಓಕೆ, ನೋಡಿ ಕಂಪ್ಲೀಟ್ ಆಯಿತು. ಹೇಗೆ ಕಾಣಿಸ್ತಾ ಇದೆ ನೋಡ್ರಿ, ಕಂಪ್ಲೀಟ್ ಅಪ್ಲೈ ಆಗಿದೆ, ಕವರ್ ಮಾಡಿದ್ದೀನಿ. ಈ ಥರ ಪ್ಯಾಕನ್ನು ನೀವು ಹಾಕ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿದೆ ಈ ಮೆಹಂದಿ, ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ. ತುಂಬ ವೈಟ್ ಹೇರ್ಸ್ ಇದೆ ಅಂತ ಅಂದ್ಬಿಟ್ಟು ಕಲರಿಂಗಿಗೆ ಹೋಗಬೇಡಿ. ಆ ಕಲರ್ಗಳನ್ನು ನೀವು ಯೂಸ್ ಮಾಡೋದ್ರಿಂದ ಕೆಮಿಕಲ್ ಇರುತ್ತೆ, ತುಂಬ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಜೊತೆಗೆ ಕಂಪ್ಲೀಟು ಹೇರು ಕೂಡ ನೀವು ಲಾಸ್ ಮಾಡ್ಕೊಳ್ತೀರಾ. ಜೊತೆಗೆ ಬೇಗ ಹೇರ್ ಲಾಸ್ ಆದ ತಕ್ಷಣ ನಿಮಗೆ ಏಜ್ ಥರ ಕಾಣ್ತೀರಾ, ಏರ್ ಫಾಲ್ ಆಗ್ತಿದೆ ಅಂತ. ಅದಕ್ಕೆ ಆಪ್ಷನಲ್ಲಿ ಯಾವುದ್ಯಾವುದೋ ಟ್ರೀಟ್ಮೆಂಟಿಗೆ ಹೋಗ್ತೀರಾ. ಏನು ಬೇಡ, ನಿಮ್ಮ ವೈಟ್ ಹೇರ್ಸ್ ಇದೆ ಅಂತಂದರೆ ಬ್ಲ್ಯಾಕ್ ಮೆಹಂದಿ ಅಕಸ್ಮಾತ್ ನೀವು ಯಾವುದಾದ್ರೂ ಹಚ್ಚುತ್ತಾ ಇದ್ದರೆ ಕಂಪ್ಲೀಟ್ ಅದನ್ನು ಬಿಟ್ಬಿಟ್ಟು ನೀವು ಈ ಒಂದು ಮೆಹಂದಿನ ಫ್ರೂಟ್ ಆಫ್ ದಿ ಅರ್ತ್ ಮೆಹಂದಿಯನ್ನು ಅಪ್ಲೈ ಮಾಡಿ. ನಿಮ್ಮ ಹೇರ್ ಗ್ರೋತಿಗೂ ಸಪೋರ್ಟ್ ಮಾಡುತ್ತೆ, ಶೈನಿಂಗು ಕೊಡುತ್ತೆ, ಜೊತೆಗೆ ನಿಮಗೆ ಸ್ಮೂತ್ನೆಸ್ ಫೀಲ್ ಮಾಡುತ್ತೆ. ಗಿಡಮೂಲಿಕೆಗಳಿರೋದ್ರಿಂದ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಭಯ ಬೇಡ. 100% ನ್ಯಾಚುರಲ್ಲು. ಈ ಥರ ಅಪ್ಲೈ ಮಾಡಿ ನೀವು ಕೂಡ ಯೂಸ್ ಮಾಡಿ ನನಗೆ ರಿಸಲ್ಟನ್ನು ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದು ಕಾಮೆಂಟ್ಸು, ನಿಮ್ಮ ಒಂದು ಲೈಕ್ಸು ನನ್ನನ್ನು ಪ್ರೋತ್ಸಾಹಿಸುತ್ತೆ. ಜೊತೆಗೆ ಇನ್ನೂ ಅನೇಕ ವಿಡಿಯೋಗಳನ್ನು ನಾನು ಸೆಂಡ್ ಮಾಡ್ತೀನಿ. ನನ್ನಲ್ಲಿ ತುಂಬ ಪ್ರಾಡಕ್ಟ್ಸ್ಗಳು ನಮ್ಮಲ್ಲಿದೆ. ಆ ಪ್ರಾಡಕ್ಟ್ಸ್ ಒಟ್ಟಿಗೆ ನಿಮಗೆ ನ್ಯಾಚುರಲ್ ಯಾವುದು ಅಂತ, ದಿ ಬೆಸ್ಟ್ ಯಾವುದು ಅಂತ ನಿಮ್ಗೆ ಇಂಟ್ರಡ್ಯೂಸ್ ಮಾಡಬೇಕು ಅಂದರೆ ನೀವು ನನ್ನನ್ನು ಪ್ರೋತ್ಸಾಹಿಸಿ. ನಾನು ನಿಮ್ಮ ಮನೆ ಮಗಳ ಸೌಮ್ಯ. ಥ್ಯಾಂಕ್ ಯು ಸೋ ಮಚ್.